ಬೆಂಗಳೂರಿನಲ್ಲಿ 7 ನಿಮಿಷದಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಆಗಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾಗಿದೆ. ಈಗ ಅಟ್ ಪ್ರೆಸೆಂಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಜನ ಆರೋಪಿಗಳನ್ನ ಕೂಡ ಬಂಧಿಸಿದ್ರು. ಇನ್ನಿಬ್ಬರು ತಲೆಮರೆಸಿಕೊಂಡಿದ್ದಾರೆ. ಮುಂದುವರೆದು ಪೊಲೀಸರ ತನಿಖೆ ಕೂಡ ತೀವ್ರಗೊಂಡಿದೆ ರಾಬರಿ ಕೇಸ್ನಲ್ಲಿ. ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಕೇಸಲ್ಲಿ ತನಿಖೆ ತೀವ್ರಗೊಂಡಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರಂತೆ ಪೊಲೀಸ್ ಕಮಿಷನರ್. ಸದ್ಯಕ್ಕೆ 6 ಜನ ಆರೋಪಿಗಳ ಬಂಧನ, ಇನ್ನಿಬ್ಬರಿಗಾಗಿ ತೀವ್ರ ಶೋಧವನ್ನ ಮುಂದುವರೆಸಿದ್ದಾರೆ. ದರೋಡೆ ಕೇಸಲ್ಲಿ ಪೊಲೀಸ್ ಅಧಿಕಾರಿಗಳೇ ಶಾಮೀಲಾಗಿರುವ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಯಾವ್ಯಾವ ಸಿಬ್ಬಂದಿ ಮೇಲೆ ಆರೋಪ ಇದೆ, ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ. ಕೇಸ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಬಗ್ಗೆ ಕೂಡ ಪರಿಶೀಲನೆ ಮಾಡೋದಕ್ಕೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಇದರ ನಡುವೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಗೃಹ ಸಚಿವರು ಸಭೆ ಮಾಡ್ತಿದ್ದಾರೆ. ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ರಾಬರಿ ಪ್ರಕರಣ ನಡೀತಲ್ಲ, ಈ ಕುರಿತ ಸಭೆ ಆಗ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆಯುತ್ತಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಪೊಲೀಸ್ ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರು, ಡಿಸಿಪಿ ಕೂಡ ಸಭೆಗೆ ಹಾಜರಾಗಿದ್ದು, ಬೆಂಗಳೂರಿನಲ್ಲಿ 7 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾಹಿತಿ ಪಡೆದುಕೊಳ್ತಿದ್ದಾರೆ. ತನಿಖೆಯ ಹಂತ ಜೊತೆಗೆ ಆರೋಪಿಗಳ ಹಿನ್ನೆಲೆ, ಈ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಈ ಸಭೆಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪ್ರಮುಖವಾಗಿ ರಾಬರಿ ಕೇಸಲ್ಲಿ ಕಾನ್ಸ್ಟೇಬಲ್ಲೇ ಮಾಸ್ಟರ್ ಮೈಂಡ್ ಅನ್ನೋದಿದೆಯಲ್ಲ, ಅದು ಆಘಾತಕಾರಿ ವಿಚಾರ. ಯಾಕಂದ್ರೆ ಕಾನ್ಸ್ಟೇಬಲ್ಲೇ ಇನ್ವಾಲ್ವ್ ಆಗಿರೋದು. 3 ತಿಂಗಳಿನಿಂದ ಅಷ್ಟು ಜನ ಆರೋಪಿಗಳನ್ನ ಸಿದ್ಧ ಮಾಡಿದ್ದ ರಾಬರಿ ಮಾಡೋದಕ್ಕೆ. ಹೆಂಗೆ ರಾಬರಿ ಮಾಡಬೇಕು, ಹೆಂಗೆ ಎಸ್ಕೇಪ್ ಆಗಬೇಕು, ಎಲ್ಲಿ ಯಾವ ರೀತಿ ತಲೆಮರೆಸ್ಕೊಳ್ಬೇಕು, ಪೊಲೀಸರ ಕೈಗೆ ಸಿಗದೇ ಇರೋ ರೀತಿಯಲ್ಲಿ ಪ್ಲಾನ್ಗಳನ್ನ ಇದೇ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂತಹ ಕಾನ್ಸ್ಟೇಬಲ್ಲೇ ರೂಪಿಸಿರೋದ್ರಿಂದ ಸಹಜವಾಗಿ ಈಗ ಇನ್ಯಾರಾದ್ರೂ ಈ ರೀತಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರಾ, ಈ ರೀತಿ ಇನ್ವಾಲ್ವ್ಮೆಂಟ್ ಇದೆಯಾ ಯಾರ್ದಾದ್ರೂ, ಅವರೆಲ್ಲರ ಹಿನ್ನೆಲೆಯನ್ನ ಕೆದಕೋದಕ್ಕೆ ಪೊಲೀಸ್ ಕಮಿಷನರ್ ಮುಂದಾಕಿದ್ದಾರೆ. ಜೊತೆಗೆ ಪರಿಶೀಲನೆಗೂ ಕೂಡ ಪೊಲೀಸ್ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸರ್, ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್ ಮಾತ್ರ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಹೌದಪ್ಪ, ನಾವೆಲ್ಲ ಸಮಾನ ಮನಸ್ಕರಿದ್ದೀವಿ. ನಮ್ಮ ಹೋರಾಟಗಳು ಈಗ ನೋಡಿ, ಒಳ ಮೀಸಲಾತಿ ಬಗ್ಗೆ ಹೋರಾಟ ಆಯಿತು. ನಾವೆಲ್ಲ ಸೇರ್ಕೊಂಡು ಚರ್ಚೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ರಾಬರಿ ಕೇಸ್ನಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದು ಪೊಲೀಸ್ ಇಲಾಖೆಯಲ್ಲೇ ಕೆಲಸ ಮಾಡಿದ್ದ ಕಾನ್ಸ್ಟೇಬಲ್ ಅನ್ನೋದು ವಿಪರ್ಯಾಸದ ಸಂಗತಿ. ಬಟ್ ಈಗ ಪೊಲೀಸ್ ಕಮಿಷನರ್ ಇದೇ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರಂತೆ. ಜೊತೆಗೆ ಗೃಹ ಸಚಿವರ ಜೊತೆ ಸಭೆ ಕೂಡ ಆಗ್ತಾ ಇದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಖಂಡಿತ ಶ್ರುತಿ, ಅಂದ್ರೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ನಡೆದಿದ್ದಂತಹ ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಪೊಲೀಸ್ನವರು ಕೂಡ ಕೆಲವೊಂದಷ್ಟು ಆರೋಪಿಗಳನ್ನ ವಶಕ್ಕೆ ಪಡೆದು ಅಂದ್ರೆ ಅರೆಸ್ಟ್ ಅನ್ನ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರವಾಗಿ ಅವ್ರನ್ನ ವಿಚಾರಣೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಖುದ್ದು ಗೃಹ ಸಚಿವ ಆಗಿರುವಂತಹ ಪರಮೇಶ್ವರ್ ಕೂಡ ಇವತ್ತು ಹಿರಿಯ ಅಧಿಕಾರಿಗಳನ್ನ ಬಲಾವ್ ಮಾಡಿದ್ರು. ಅಂದ್ರೆ ಅವ್ರನ್ನ ಕರೆದು ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಕಳೆದ 1 ಗಂಟೆಗಳಿಂದ ನಿರಂತರವಾಗಿ ಸಭೆಯನ್ನ ಮಾಡಿದಂತಹ ಪರಮೇಶ್ವರ್ ಅವರು ಹಿರಿಯ ಅಧಿಕಾರಿಗಳಿಗೆ ಕರೆಸಿದ್ರು. ಆ ಒಂದು ಸಂದರ್ಭದಲ್ಲಿ ಖುದ್ದು ನಗರ ಪೊಲೀಸ್ ಆಯುಕ್ತ ಆಗಿರುವಂತಹ
ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಸಿಸಿಬಿ ಜಂಟಿ ಆಯುಕ್ತ ಆಗಿರುವಂತಹ ಅಜಯ್ ಲೋರಿ ಜೊತೆಗೆ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಹಾಗೂ ಪೂರ್ವ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಆಗಿರುವಂತಹ ಮತ್ತಷ್ಟು ವಂಶೀಕೃಷ್ಣ ಇಷ್ಟು ಜನ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಬೆಳಗ್ಗೆ 7:30ಗೆ ಖುದ್ದು ಪರಮೇಶ್ವರ್ ಕೂಡ ಕರೆದಂತ ಸಂದರ್ಭದಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳು ಬಂದಿದ್ರು. ಜೊತೆಗೆ ಈ ಒಂದು ಸಿದ್ದಾಪುರ ರಾಬರಿ ಪ್ರಕರಣ ಏನಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪರಮೇಶ್ವರ್ ಕೂಡ ಪಡ್ಕೊಂಡಿದ್ರು. ಸದ್ಯ ನಾನು ಗೃಹ ಸಚಿವ ಆಗಿರುವಂತಹ ಪರಮೇಶ್ವರ್ ಮನೆ ಮುಂಭಾಗ ಇರುವಂತದ್ದು. ಜಸ್ಟ್ ಇವಾಗ ತಾನೇ ಪರಮೇಶ್ವರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಅಂದ್ರೆ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ 4 ಜನ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಜೊತೆಗೆ ರಾಬರಿ ಪ್ರಕರಣ ಸೇರಿದಂತೆ ಬೆಂಗಳೂರಿನಲ್ಲಿ ಆಗ್ತಿರುವಂತಹ ಕೆಲವೊಂದಷ್ಟು ಕ್ರೈಮ್ಗಳೇನಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಹಿರಿಯ ಅಧಿಕಾರಿಗಳನ್ನ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಕೂಡ 1 ಗಂಟೆಗಳ ಕಾಲ ನಿರಂತರವಾಗಿ ಮೀಟಿಂಗ್ ಅನ್ನ ಮಾಡ್ತಾರೆ. ಜೊತೆಗೆ ಕ್ರೈಮ್ ರೇಟ್ಸ್ ಕಡಿಮೆ ಮಾಡೋದು ಹೇಗೆ, ಕ್ರೈಮ್ ರೇಟ್ಸ್ ಅಲ್ಲಿ ಪಾಲ್ಗೊಳ್ತಿರುವಂತಹ ಕೆಲವೊಂದಷ್ಟು ಪೊಲೀಸ್ ಏನಿದ್ದಾರೆ ಅವರ ಬಗ್ಗೆ ನಿಗಾ ವಹಿಸೋದು ಹೇಗೆ, ಈ ಎಲ್ಲ ವಿಚಾರಗಳನ್ನ ಜೊತೆಗೆ ರಾಬರಿ ಆಗಿದ್ದಂತ ಒಟ್ಟು 7,11,00,000 ಏನಿದೆ ಅದರಲ್ಲಿ 6,29,00,000 ಹಣ ರಿಕವರಿ ಈಗಾಗಲೇ ಆಗಿದೆ. ಈ ಒಂದು ಪ್ರಕರಣದಲ್ಲಿ ರಾಬರಿ ಪ್ರಕರಣದಲ್ಲಿ 7 ಜನ ಅರೆಸ್ಟ್ ಮಾಡಲಾಗಿದೆ. ಉಳಿದಂತ ಮತ್ತಷ್ಟು ಆರೋಪಿಗಳು ಕೂಡ ನಾಪತ್ತೆ ಆಗಿರೋದ್ರಿಂದ ಪೊಲೀಸ್ನವರು ಕೂಡ ಎಲ್ಲ ಕಡೆ ಆರೋಪಿಗಳನ್ನ ಪತ್ತೆ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಏನು ಸಿದ್ದಾಪುರ ಪ್ರಕರಣ ಏನಿತ್ತು ಅದರಲ್ಲಿ ಈಗಾಗಲೇ 7 ಜನ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ 3 ಜನರನ್ನ ಒಂದು ಅರೆಸ್ಟ್ ಮಾಡಲಾಗಿತ್ತು. ಸಂಜೆ 5 ಗಂಟೆ ನಂತರವಾಗಿ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿದಂತ ಪೊಲೀಸರು 10 ದಿನಗಳ ಕಾಲ ಒಂದು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಏನು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಂತ ಅಣ್ಣಪ್ಪ ನಾಯ್ಕ ಇದ್ದಾನೆ. ಜೊತೆಗೆ ರವಿ ಸೇರಿದಂತೆ ನೆಲ್ಸನ್ ಸೇರಿದಂತೆ ನವೀನ್ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿರುವಂತಹ ಪೊಲೀಸ್ನವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಉಳಿದಂತ 80 ಲಕ್ಷ ಏನಿದೆ ಅದ್ರ ಜೊತೆಗೆ ಪರಾರಿಯಾಗಿರುವಂತಹ ಮತ್ತಷ್ಟು ಜನ ಆರೋಪಿಗಳೇನಿದ್ರೆ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಒಂದ್ ಕಡೆ ಸಿದ್ದಾಪುರ ಪೊಲೀಸ್ನವರು ಸೇರಿದಂತೆ ಸಿಸಿಬಿ ಪೊಲೀಸ್ನವರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.